ದಕ್ಷಿಣ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಈಗಾಗಲೇ ರಣಕಹಳೆಯನ್ನು ಮೊಳಗಿಸಿದೆ. ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವ ಮೂಲಕ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಇವತ್ತಿನಿಂದಲೇ ಬಿಜೆಪಿ ಅಭ್ಯರ್ಥಿ ಅಧಿಕೃತವಾಗಿ ಮತಬೇಟೆಯನ್ನು ಶುರು ಮಾಡಿದ್ದಾರೆ. ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿ ಟಿಕೆಟನ್ನು ಕೊಡುವ ಮೂಲಕ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಅಹಿಂದ ಏನೋ ಒಂದು ಟ್ರಂಪ್ ಕಾರ್ಡ್ ಇತ್ತು, ಅಹಿಂದ ಟ್ರಂಪ್ ಕಾರ್ಡನ್ನು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಬಳಸ್ತಾ ಇತ್ತು. ಆ ಟ್ರಂಪ್ ಕಾರ್ಡನ್ನು ಈ ಬಾರಿ ಬಿಜೆಪಿ ಬಳಸಲಿಕ್ಕೆ ಮುಂದಾಗಿದೆ. ಅಹಿಂದ ಟ್ರಂಪ್ ಕಾರ್ಡನ್ನು ಬಳಸುವ ಮೂಲಕ ಒಬ್ಬ ಹಿಂದುಳಿದ ವರ್ಗದ ದಲಿತ ಸಮುದಾಯಕ್ಕೆ ಸೇರಿದಂಥ ಎಸ್.ಟಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗೆ ಟಿಕೆಟನ್ನು ಕೊಡುವ ಮೂಲಕ ದಲಿತ ಮತ್ತು ಹಿಂದುಳಿದ ಮತಗಳ ಕ್ರೋಢೀಕರಣಕ್ಕೆ ಈಗಲೇ ಬಿಜೆಪಿ ಮುಂದಾಗಿರೋದಂತು. ಅಂದರೆ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಶ್ರೀನಿವಾಸ್ ದಾಸಕರಿಯಪ್ಪನವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತಂದೇಳಿ ಒಂದು ಕಡೆ ನ್ಯೂಸು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುತ್ತೆ. ಶ್ರೀನಿವಾಸ್ ದಾಸಕರಿಯಪ್ಪನವರು ಈಗಾಗಲೇ 30 ವರ್ಷಗಳಿಂದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಎಸ್.ಟಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಜೊತೆಗೆ ಜಿಲ್ಲೆಯ ವಿವಿಧ ಹಂತಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪನವರ ಪ್ರಾಮುಖ್ಯತೆ ಕೂಡ ಸಾಕಷ್ಟು ಇರುವಂಥದ್ದು. ಅಂತಹ ಅಭ್ಯರ್ಥಿಗೆ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟನ್ನು ಬಿಜೆಪಿ ಕೊಟ್ಟಿರುವಂಥದ್ದು. ಹಾಗಾದರೆ ಶ್ರೀನಿವಾಸ್ ದಾಸಕರಿಯಪ್ಪನವರ ಪ್ಲಸ್ಸು ಮೈನಸ್ ಏನೋ ಅಂತ ನೋಡ್ತಾ ಹೋಗೋಣ. ಅಂದರೆ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಪ್ಲಸ್ ಪಾಯಿಂಟ್ ಏನೋ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ನೋಡೋದಾದರೆ ಹಿಂದುಳಿದ ದಲಿತ ಮತಗಳ ಕ್ರೋಢೀಕರಣ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಶ್ರೀನಿವಾಸ್ ದಾಸಕರಿಯಪ್ಪ ಈಗಲೇ ಎಸ್.ಟಿ ಸಮುದಾಯದ ಒಬ್ಬ ನಾಯಕ, ರಾಜ್ಯ ಎಸ್.ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಾಯಕ ಸಮಾಜದಲ್ಲಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಇವರ ತಂದೆ ಟಿ ದಾಸಕರಿಯಪ್ಪ ಅವರು ಕೂಡ ದೂಡದ ಅಧ್ಯಕ್ಷರಾಗಿದ್ದರು. ರಾಜಕೀಯವಾಗಿ ಒಂದಷ್ಟು ಅವರು ಕೂಡ ಹೆಸರಿದೆ. ದಾಸಕರಿಯಪ್ಪ ಫ್ಯಾಮಿಲಿ ಅಂದರೆ ಹಳೆ ಭಾಗದಲ್ಲಿ ಮತ್ತು ವಿನೋಬ್ ನಗರ ವ್ಯಾಪ್ತಿಯಲ್ಲಿ ಒಂದಷ್ಟು ಹೆಸರಿದೆ. ಹಾಗಾಗಿ ಹಿಂದುಳಿದ ಮತ್ತು ದಲಿತ ಮತಗಳ ಕ್ರೋಢೀಕರಣ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಕಾರಣದಿಂದ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಟಿಕೆಟ್ ಕೊಡೋದ್ರಿಂದ ಇದು ಒಂದು ರೀತಿಯ ಪ್ಲಸ್ ಪಾಯಿಂಟು. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ಬಿಜೆಪಿಯ ಸಾಂಪ್ರದಾಯಿಕ ಲಿಂಗಾಯತ ಮತಗಳಂತ ಏನಿರ್ತೀವಿ, ಆ ಬಿಜೆಪಿ ಸಾಂಪ್ರದಾಯಿಕ ಲಿಂಗಾಯತ ಮತಗಳು ಕೂಡ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಆಗುತ್ತೆ. ಯಾಕಂದರೆ ಒಂದಷ್ಟು ಲಿಂಗಾಯತರು ಸಾಂಪ್ರದಾಯಿಕವಾಗಿ ಬಿಜೆಪಿನ ಒಪ್ಕೊಂಡು ಬಂದಿದ್ದಾರೆ. ಹಾಗಾಗಿ ದಕ್ಷಿಣ ಭಾಗದಲ್ಲಿರುವಂತಹ ಲಿಂಗಾಯತ ಮತಗಳ ಪೈಕಿ ಒಂದಷ್ಟು ಮತಗಳು ಬಿಜೆಪಿಯ ಸಂಪ್ರದಾಯ ಮತಗಳಿದ್ದಾವೆ. ಅದು ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಮತ್ತೊಂದು ಪ್ಲಸ್ ಪಾಯಿಂಟನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟ ಏನಿದೆ ಈಗ ಸದ್ಯಕ್ಕೆ ಶಾಮನೂರು ಫ್ಯಾಮಿಲಿ ವರ್ಸಸ್ ಅಬ್ದುಲ್ ಜಬ್ಬಾರ್ MLC ಅವರ ನಡುವಿನ ಕಿತ್ತಾಟ ಹಾಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಒಂದೇನು ಬೇಡಿಕೆ ಇದೆ, ಈ ಬೇಡಿಕೆ ಒಂದು ಎಲ್ಲ ಬಿ ಜೆ ಪಿಗೆ ಹೊರ ಆಗಿ ಕಾಣುತ್ತೆ ಅಂತ. ಅಂದರೆ ಕಾಂಗ್ರೆಸ್ನಲ್ಲಿರುವಂಥ ಆಂತರಿಕ ಕಿತ್ತಾಟ ಈ ಬಾರಿ ಬಿ ಜೆ ಪಿಗೆ ಹೊರ ಆಗುವ ಎಲ್ಲ ಸಾಧ್ಯತೆ ಇದೆ. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಶೂನ್ಯ ವಿಚಾರ. ಸೊ ದಕ್ಷಿಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಒಂದು ವಾರದಿಂದ ಏನು ದಕ್ಷಿಣದಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದ್ವಿ, ಜನರ ಮನದ ಮಾತೇನೋದಂದೇಳಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದ್ವಿ. ಅಲ್ಲಿ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ, ಒಂದು ಹೈಟೆಕ್ ಆಸ್ಪತ್ರೆ ಇಲ್ಲ, ಒಂದೊಳ್ಳೆ ವಿದ್ಯಾಸಂಸ್ಥೆ ಇಲ್ಲ, ಅಂಡರ್ಪಾಸ್ ಆಗಿಲ್ಲ, ರೈಲ್ವೆ ಅಂಡರ್ಪಾಸ್ ಆಗಿಲ್ಲ. ಸೊ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ದಾವಣಗೆರೆ ದಕ್ಷಿಣ ಅಭಿವೃದ್ಧಿ ಆಗಿಲ್ಲ, ಆದರೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿನೇ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ಜನರ ಒಂದು ಒತ್ತಾಸೆ ಇರುವಂಥದ್ದು. ಅಂದರೆ ಶಾಮನೂರು ಶಿವಶಂಕರಪ್ಪನವರು ಕಳೆದ 2 ದಶಕಗಳಿಂದ ಅಂದರೆ ಸುಮಾರು 4 ಚುನಾವಣೆಯಲ್ಲಿ ನಿರಂತರವಾಗಿ ಗೆದ್ದರೂ ಕೂಡ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಅಲ್ಲಿಯ ಜನ ಹೇಳ್ತಿರುವಂಥದ್ದು, ಅಲ್ಪಸಂಖ್ಯಾತರು ಕೂಡ ಹೇಳ್ತಿರುವಂಥದ್ದು ಅದೇನೇ, ಅಂದರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಹಾಗಾಗಿ ದಕ್ಷಿಣದಲ್ಲಿ ಅಭಿವೃದ್ಧಿ ಶೂನ್ಯ ಏನಿದೆ, ಆ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಈ ಬಾರಿ ಬಿ ಜೆ ಪಿಗೆ ಅಸ್ತ್ರ ಆಗುವ ಸಾಧ್ಯತೆ ಇದೆ. ಅದು ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ತಂದೆಯ ಹೆಸರಿನ ಜೊತೆ ಶ್ರೀನಿವಾಸ್ ದಾಸಕರಿಯಪ್ಪನವರ ವರ್ಚಸ್ಸು ಕೂಡ ವೈಯಕ್ತಿಕ ವರ್ಚಸ್ಸು ಇರುವಂಥದ್ದು. ಅಂದರೆ ನಾನು ಹೇಳ್ತಾ ಇದ್ದೆ, ಶ್ರೀನಿವಾಸ್ ದಾಸಕರಿಯಪ್ಪನವರ ತಂದೆ ಟಿ ದಾಸಕರಿಯಪ್ಪನವರು ಇದ್ದರೆ ಅವರು ದೂಡ ಅಧ್ಯಕ್ಷರಾಗಿದ್ದರು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ದಾಸಕರಿಯಪ್ಪನವರು. ಅವರ ಪುತ್ರ ಶ್ರೀನಿವಾಸ್ ಟಿ ದಾಸಕರಿಯಪ್ಪ, ಅಂದರೆ ಅವರು ಕೂಡ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ವೈಯಕ್ತಿಕ ವರ್ಚಸ್ಸಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟೀಮನ್ನು ಮಾಡ್ಕೊಂಡಿದ್ದಾರೆ, ಒಂದು ಯುವಕರ ಪಡೆ ಇದೆ ಮತ್ತು ಕಾರ್ಯಕರ್ತರ ಪಡೆ ಇದೆ. ಹಾಗಾಗಿ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಭಾಳ ಇರುವಂಥದ್ದು. ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡ್ತಾ ಹೋದರೆ ಪಕ್ಷದ ಸಾಂಪ್ರದಾಯಿಕ ಮತಗಳ ಜೊತೆಗೆ ಆಡಳಿತ ವಿರೋಧಿ ಅಲೆ ಈ ಬಾರಿ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿ ಜೆ ಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪರಿಗೆ. ಅಂದರೆ ಬಿ ಜೆ ಪಿಗೆ ಒಂದಷ್ಟು ಸಾಂಪ್ರದಾಯಿಕ ಮತಗಳಂತ ಏನಿದೆ ಆ ಮತಗಳು ಸಹಜವಾಗಿ ಬರ್ತಾ ಇರುತ್ತೆ. ಜೊತೆಗೆ ಆಡಳಿತ ವಿರೋಧಿ ಅಲೆ ಏನಿದೆ, ಅಂದರೆ ಏನು ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳು ವಿಚಾರವಾಗಿ ಆಗಿರ್ಬೋದು, ಅಥವಾ ಅಲ್ಲಿ ಅಭಿವೃದ್ಧಿ ಆಗದೇ ಇರುವಂಥ ವಿಚಾರ ಇರ್ಬೋದು, ನಿರುದ್ಯೋಗ ವಿಚಾರ ಇರ್ಬೋದು, ಸಾಕಷ್ಟು ವಿಚಾರದಲ್ಲಿ ಈ ಬಾರಿ ಆಡಳಿತ ವಿರೋಧಿ ಅಲೆ ಏನಿದೆ ಕಾಂಗ್ರೆಸ್ಗೆ, ಅದು ಎಲ್ಲೊಂದು ಕಡೆ ಶ್ರೀನಿವಾಸ್ ದಾಸಕರಿಯಪ್ಪನಿಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತೊಂದು ಪ್ಲಸ್ ಪಾಯಿಂಟನ್ನು ನೋಡ್ತಾ ಹೋದರೆ
ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಹಿಂದೂಗಳ ಮತ ಕ್ರೋಢೀಕರಣ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಒಂದು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಒಂದು ವೇಳೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಹಾಗೂ ಶಾಮನೂರು ಫ್ಯಾಮಿಲಿಯ ನಡುವೆ ಟಿಕೆಟ್ ತಿಕ್ಕಾಟ ನಡೀತಾ ಇದೆ. ಒಂದು ವೇಳೆ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಹಿಂದೂಗಳ ಮತ ಕ್ರೋಢೀಕರಣ ಆಗುತ್ತೆ, ಜೊತೆಗೆ ದಲಿತರ ಮತ, ಅಹಿಂದ ಮತಗಳು ಕ್ರೋಢೀಕರಣ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನೋದ್ರ ಮೇಲೆ ಶ್ರೀನಿವಾಸ ದಾಸ್ಕರಿಯಪ್ಪನವರ ಪ್ಲಸ್ ಮೈನಸ್ ನಿರ್ಧಾರ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ನೋಡೋದಾದರೆ ಒಂದು ವೇಳೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಅದೆಲ್ಲ ಒಂದು ಕಡೆ ಹಿಂದೂಗಳ ಮತ ಕ್ರೋಢೀಕರಣಕ್ಕೆ ಅದು ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕಾರಣ ಅಸ್ತ್ರವನ್ನು ಬಳಸ್ತಾರೆ ಅಂತ. ಯಾಕಂದರೆ ಕಳೆದ MP ಚುನಾವಣೆಯಲ್ಲೂ ಕೂಡ ಕುಟುಂಬ ರಾಜಕಾರಣ ಅಸ್ತ್ರವನ್ನು ಬಳಸಿದರು. ಈ ಬಾರಿ ಕೂಡ MLA ಚುನಾವಣೆಯಲ್ಲಿ ಏನಿದೆ, ಒಂದು ವೇಳೆ ಶಾಮನೂರು ಕುಟುಂಬದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನರ ಮಗ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಕುಟುಂಬ ರಾಜಕಾರಣದ ಅಸ್ತ್ರವನ್ನು BJP ಬಳಸುತ್ತೆ ಅಂತ. ಅಂದರೆ ಈಗ ಆಲ್ರೆಡಿ ಮನೆಯಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ, ಒಬ್ಬರು MP ಇದ್ದಾರೆ, ಮತ್ತೊಬ್ಬರಿಗೆ MLA ಬೇಕಾ, ಯೋಚನೆ ಮಾಡಿ ಅಂತೇಳಿ ಆ ಅಸ್ತ್ರವನ್ನು ಬಳಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ BJPಗೆ ಇದು ಒಂದು ರೀತಿಯ ಅಸ್ತ್ರವಾಗಿ ಕೂಡ ಬಳಸ್ಕೋತಾರೆ. ಜೊತೆಗೆ ಶ್ರೀನಿವಾಸ ದಾಸ್ಕರಿಯಪ್ಪನಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ನೋಡ್ತಾ ಹೋದರೆ BJPಯ ಎರಡೂ ಬಣಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಶ್ರೀನಿವಾಸ ದಾಸ್ಕರಿಯಪ್ಪ. ಹೌದು, ದಾವಣಗೆರೆ BJPಯಲ್ಲಿ ಒಡೆದ ಮನೆ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಎರಡು ಭಾಗ ಆಗಿದೆ, ರೇಣುಕಾಚಾರ್ಯ ಟೀಮ್ ಆ್ಯಂಡ್ GM ಸಿದ್ದೇಶ್ವರ ಟೀಮ್ ಆಗಿದೆ ಅಂತ. ಶ್ರೀನಿವಾಸ ದಾಸ್ಕರಿಯಪ್ಪ GM ಸಿದ್ದೇಶ್ವರ ಟೀಮ್ನಲ್ಲಿ ಗುರುತಿಸ್ಕೊಂಡಿದ್ದರೂ ಕೂಡ ಎಲ್ಲೂ ಬಹಿರಂಗವಾಗಿ ರೇಣುಕಾಚಾರ್ಯ ಟೀಮ್ ಅಥವಾ ಆ ಟೀಮ್ನ ಮೆಂಬರ್ಗಳ ವಿರುದ್ಧ ಎಲ್ಲೂ ಕೂಡ ಬಾಯಿಯನ್ನು ಹರಿಬಿಟ್ಟಿರಲಿಲ್ಲ. ತುಂಬ ಸೌಮ್ಯ ಸ್ವಭಾವವಾಗಿ ಒಂದು ಪ್ರಬುದ್ಧ ರಾಜಕಾರಣವನ್ನು ಶ್ರೀನಿವಾಸ ದಾಸ್ಕರಿಯಪ್ಪ ಮಾಡ್ತಾಯಿದ್ರು. ಹಾಗಾಗಿ ಎರಡೂ ಬಣಗಳ ಜೊತೆಯೇ ಉತ್ತಮ ಬಾಂಧವ್ಯವನ್ನು ಶ್ರೀನಿವಾಸ ದಾಸ್ಕರಿಯಪ್ಪ ಹೊಂದಿದ್ದಾರೆ. ಇದು ಒಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡ್ತಾ ಹೋದರೆ ದಕ್ಷಿಣ ಕ್ಷೇತ್ರದಲ್ಲಿ SDK ಬಾಯ್ಸ್ ಅಂತ ಒಂದು ಟೀಮ್ ಇದೆ. ಶ್ರೀನಿವಾಸ ದಾಸಕರಿಯಪ್ಪ ಅಂತೇಳಿ SDK ಅಂದರೆ ಶ್ರೀನಿವಾಸ ದಾಸ್ಕರಿಯಪ್ಪ ಅಂತ ಸಾಕಷ್ಟು ಯುವಕರ ಟೀಮ್ ಇದೆ. ಪ್ರತಿ ವರ್ಷ ಕೂಡ ಅವರ ಬರ್ತ್ಡೇ ಆಗಿರ್ಬೋದು, ಬೇರೆ ಬೇರೆ ಸಭೆ ಸಮಾರಂಭಗಳಾಗಿರ್ಬೋದು, ಕುಸ್ತಿ ಅಖಾಡಗಳಾಗಿರ್ಬೋದು, ಎಲ್ಲ ಕಡೆ ಅವರ ಟೀಮ್ ಹುಡುಗರು ಏನಿದ್ದಾರೆ ಆ ಟೀಮ್ ಹುಡುಗರು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡ್ತಾರೆ. ಒಂದು ದೊಡ್ಡ ಯುವಕರ ಪಡೆಯನ್ನೇ ಶ್ರೀನಿವಾಸ ದಾಸ್ಕರಿಯಪ್ಪ ಹೊಂದಿದ್ದಾರೆ. ಅದೊಂದು ಕಡೆ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಲಿಕ್ಕೆ ತುಂಬ ಆತ್ಮೀಯ ವ್ಯಕ್ತಿಗಳು ಅನ್ನೋಂಥದ್ದಾಗಲಿ ಅಥವಾ ಸ್ನೇಹಿತರು ಅನ್ನುವಂಥದ್ದಾಗಲಿ ತುಂಬ ದೊಡ್ಡ ಮಟ್ಟಿಗೆ ಶ್ರೀನಿವಾಸ ದಾಸ್ಕರಿಯಪ್ಪನವ್ರಿಗಿದೆ. ಹಾಗಾಗಿ ಇದು ಎಲ್ಲೊಂದು ಕಡೆ ಶ್ರೀನಿವಾಸ ದಾಸ್ಕರಿಯಪ್ಪನವರ SDK ಬಾಯ್ಸ್ ಅಂತ ಏನಿದೆ ಆ ಟೀಮ್ ಆ ಟೀಮ್ ಇವರಿಗೆ ಶಕ್ತಿಯಾಗಿ ನಿಲ್ಲುತ್ತೆ. ಇದು ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಮತ್ತೊಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ಯುವಕರ ಜೊತೆ ಉತ್ತಮ ಬಾಂಧವ್ಯವನ್ನು ಮತ್ತು ಜನಸ್ನೇಹಿ ವ್ಯಕ್ತಿತ್ವವನ್ನು ಶ್ರೀನಿವಾಸ ದಾಸ್ಕರಿಯಪ್ಪ ಹೊಂದಿದ್ದಾರೆ ಅಂತ. ದಾವಣಗೆರೆ ಯಾವುದೇ ಸಭೆ ಸಮಾರಂಭಗಳಿರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು, ದುರ್ಗಮ್ಮನ ಜಾತ್ರೆ ಸಂದರ್ಭದಲ್ಲಿ ನಡೆಯುವಂಥ ಅಖಾಡಗಳಿರ್ಬೋದು, ಎಲ್ಲೇ ಹೋದರೂ ಕೂಡ ಶ್ರೀನಿವಾಸ ದಾಸ್ಕರಿಯಪ್ಪ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ ಅಂತ. SDK ನಾನು ಹೇಳ್ತಾ ಇದ್ದನಲ್ಲ SDK ಅಂತೇಳಿ, ಅದೇ ರೀತಿಯಾದ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ ಮತ್ತು ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅಫ್ಕೋರ್ಸು ಮುಸ್ಲಿಮರ ಜೊತೆ, ಅಲ್ಪಸಂಖ್ಯಾತರ ಜೊತೆ ಕೂಡ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಒಂದೊಳ್ಳೆ ಬಾಂಧವ್ಯ ಇರೋ ಕಾರಣದಿಂದ ಅಲ್ಲಿ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಬಹುತೇಕ ಇದೆ. ಹಾಗಿದ್ರೆ ಮೈನಸ್ ಏನಿಲ್ವ ಶ್ರೀನಿವಾಸ ದಾಸ್ಕರಿಯಪ್ಪನವ್ರದ್ದು ಅಂತ. ಯಾವುದೇ ಒಬ್ಬ ಅಭ್ಯರ್ಥಿ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಚುನಾವಣೆ ಅಂತ ಬಂದಾಗ ಪ್ಲಸ್ ಆಗೋ ಮೈನಸ್ ಎರಡೂ ಕೂಡ ಇರುತ್ತೆ. ಅದನ್ನು ಒಂದು ಕಡೆ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೆ. ಅಂದರೆ ಅವರಿಗೆ ಯಾವುದು ಪ್ಲಸ್ ಆಗ್ಬೋದು, ಯಾವುದು ಮೈನಸ್ ಆಗ್ಬೋದು ಅಂತ. ನಾವು ಇಷ್ಟೊತ್ತು ಅವರ ಪ್ಲಸ್ ಪಾಯಿಂಟನ್ನು ಹೇಳ್ತಾ ಹೋಗಿದ್ವಿ. ಅಂದರೆ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರೋ ಕಾರಣದಿಂದ ಏನೆಲ್ಲ ಪ್ಲಸ್ ಆಗುತ್ತೆ ಅಂತ. ಹಾಗಾದರೆ ಮೈನಸ್ ಏನು, ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಮೈನಸ್ ಏನಾಗ್ಬೋದು ಅಂತ ಜಸ್ಟ್ ಒಂದು ಅನಾಲಿಸಿಸ್ ಅಷ್ಟೇ. ಇದು BJPಯ ಮೈನಸ್ ಪಾಯಿಂಟ್ ನೋಡೋದಾದರೆ BJPಯ ಒಳಜಗಳ ಮುಂದುವರೆದ್ರೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ. BJP ಕಳೆದ MP ಚುನಾವಣೆಯಿಂದ ಕೂಡ BJPಯ ಒಳಜಗಳ ಏನಿತ್ತು ಆ ಒಳಜಗಳದಿಂದನೇ BJP ಸೋತಿದ್ದು, GM ಸಿದ್ದೇಶ್ವರವರ ಪತ್ನಿ ಮನೆಗೆ ಹೋಗಿದ್ದು. ಈ ಬಾರಿ ಕೂಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಹಳೆ ಟೀಮ್ ಏನಿದೆ, ಹಳೆ ಟೀಮು ಅದೇ ರೀತಿ ಮುಂದುವರ್ಕೊಂಡು ಹೋದರೆ, ಒಂದು ವೇಳೆ ಒಳಜಗಳವನ್ನು ಮುಂದುವರಿಸಿದ್ರೆ ಈ ಬಾರಿ ಕೂಡ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಹಿನ್ನಡೆ ಆಗೋ ಸಾಧ್ಯತೆ ಬಹುತೇಕ ಇರುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಒಟ್ಟಾಗೋದ್ರೆ ಮಾತ್ರ ಚುನಾವಣೆಯಲ್ಲಿ ಗೆಲ್ಲೋ ಸಾಧ್ಯ ಅನ್ನುವಂಥದ್ದು ಈಗಲೇ ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಸ್ಥಳೀಯ ನಾಯಕರು ಒಂದಾಗಿ ಶ್ರೀನಿವಾಸ ದಾಸ್ಕರಿಯಪ್ಪನವರ ಚುನಾವಣೆಯನ್ನು ಮಾಡಿದ್ರೆ ಅವರಿಗೆ ಮುನ್ನಡೆ ಆಗುತ್ತೆ. ಅದರ್ವೈಸ್ ಅದೇ ಒಳಜಗಳವನ್ನು ಮತ್ತೆ ಒಬ್ರಿಗೊಬ್ರು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ರೆ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗೆ ಹಿನ್ನಡೆ ಆಗೋ ಸಾಧ್ಯತೆ ಬಹುತೇಕ ಇರುವಂಥದ್ದು. ಮತ್ತೊಂದು ಮೈನಸ್ ಪಾಯಿಂಟ್ ಏನೋ ನೋಡ್ತಾ ಹೋಗೋಣ. ಸಿದ್ದೇಶ್ವರ ಟೀಮ್ ಜೊತೆ ಗುರುತಿಸ್ಕೊಂಡಿರೋ ದಾಸ್ಕರಿಯಪ್ಪ. ಹೌದು, ಶ್ರೀನಿವಾಸ ದಾಸ್ಕರಿಯಪ್ಪನವರು ಇಷ್ಟು ದಿನಗಳ GM ಸಿದ್ದೇಶ್ವರ ಟೀಮ್ ಜೊತೆ ಗುರುತಿಸ್ಕೊಂಡಿದ್ರು. ಹಾಗಂತ ಎಲ್ಲೂ ಕೂಡ ರೇಣುಕಾಚಾರ್ಯ ಟೀಮ್ ಅಥವಾ ರೇಣುಕಾಚಾರ್ಯ ಟೀಮ್ನಲ್ಲಿರುವಂಥ ಅಭ್ಯರ್ಥಿಗಳ ವಿರುದ್ಧ ಆಗಲಿ ಆಕಾಂಕ್ಷಿಗಳ ವಿರುದ್ಧ ಆಗಲಿ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಅದೇ ಹೇಳ್ತಿಲ್ಲ, ತುಂಬ ಅಂತರವನ್ನು ಕಾಯ್ಕೊಂಡು ಎರಡೂ ಬಣಗಳ ಜೊತೆಗೆ ತುಂಬ ಸೌಮ್ಯ ಸ್ವಭಾವದಿಂದ ಪ್ರಬುದ್ಧ ರಾಜಕಾರಣ ಮಾಡಿದ್ದಕ್ಕೆ ಇವತ್ತು ಒಬ್ಬ ಅಭ್ಯರ್ಥಿಯಾಗಿ ಗುರುತಿಸ್ಕೊಂಡಿರುವಂಥದ್ದು. ಒಂದು ವೇಳೆ ಅದನ್ನೇ ಪ್ಲಸ್ ಪಾಯಿಂಟ್, ಅದೇ ಸಿದ್ದೇಶ್ವರ ಟೀಮ್ ಜೊತೆ ಇರುವುದನ್ನೇ ಇವರೇನಾದರೂ ಪಾಯಿಂಟ್ ಔಟ್ ಮಾಡಿದ್ರೆ ಅಲ್ಲೆಲ್ಲ ಒಂದು ಕಡೆ ಸಣ್ಣ ಮೈನಸ್ ಆಗೋ ಸಾಧ್ಯತೆ ಶ್ರೀನಿವಾಸ ದಾಸ್ಕರಿಯಪ್ಪನವರಿಗಿದೆ. ಮತ್ತೊಂದು ಮೈನಸ್ ಪಾಯಿಂಟ್ ನೋಡೋದಾದರೆ ರೇಣುಕಾ ಟೀಮ್ ಸೈಲೆಂಟ್ ಆದರೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ.
ಈಗ ಹೇಳ್ತೀನಲ್ಲ, ಸಿದ್ದೇಶ್ವರ್ ಟೀಮ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ಏನಿದೆ, ಅಜಯ್ ಕುಮಾರ್ ಆಗಿರ್ಬೋದು, ಲೋಕಿಕೆರೆ ನಾಗರಾಜ್ ಆಗಿರ್ಬೋದು, MP ಎಸ್ ಎ ರವೀಂದ್ರನಾಥ್ ಆಗಿರ್ಬೋದು, ಯಾರೇ ಆದರೂ ಕೂಡ ಒಬ್ಬರು ಸೈಲೆಂಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ರೇಣುಕಾಚಾರ್ಯ ಟೀಮ್ ಅಂಡು ಸಿದ್ದೇಶ್ವರ್ ಟೀಮ್ ಇಬ್ಬರು ಕೂಡ ಒಗ್ಗಟ್ಟಾಗಿ ಪ್ರಯತ್ನವನ್ನು ಪಟ್ಟರೆ ಶ್ರೀನಿವಾಸ್ ದಾಸ್ ಕರೆಪ್ನವ್ರಿಗೆ ಅದು ಪ್ಲಸ್ ಆಗುತ್ತೆ. ರೇಣುಕಾಚಾರ್ಯ ಟೀಮು ಸೈಲೆಂಟ್ ಆದರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ. ಮತ್ತೊಂದು ಮೈನಸ್ ಪಾಯಿಂಟ್ ನೋಡೋದಾದರೆ, ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕ ಆಗಿರುವಂಥದ್ದು. ಇದು ಸಾಕಷ್ಟು ಪಕ್ಷಗಳಲ್ಲಿ ಒಂದು ಚರ್ಚೆ ಆಗ್ತಾನೇ ಇರುತ್ತೆ. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾರ್ದು ಅಂದರೆ ಮುಸ್ಲಿಮರ ನಿರ್ಣಾಯಕ ಕ್ಷೇತ್ರ ಅದಂತೂ ಸರಿಸುಮಾರು ಒಂದು 80,000 ಓಟ್ಗಳಿದ್ದಾವೆ ಮುಸ್ಲಿಮರದ್ದಲ್ಲಿ, ಅಲ್ಪಸಂಖ್ಯಾತರದ್ದು. ಅವರು ನಿರ್ಣಾಯಕ ಆಗ್ತಾರೆ ಅಂತ. ಕಳೆದ ಬಾರಿ 2 ಲಕ್ಷದ ಸಮಥಿಂಗ್ ಓಟ್ ಇದ್ದರು, ಕೇವಲ 1,30,000 1,35,000 ಓಟ್ ಆಗಿದ್ವು. ಆ ರೀತಿಯಾಗಿ ಲೆಕ್ಕ ಆಗ್ತಾ ಹೋದರೆ 80,000 ಮತಗಳಲ್ಲಿ ನಮ್ಮ ಪ್ರಕಾರ ಒಂದು 60,000 ಅಥವಾ 45,000 60,000 ಮತಗಳು ಮುಸ್ಲಿಮರ ಮತಗಳು ಚಲಾವಣೆ ಆಗ್ಬೋದು. ಆ ಮತಗಳನ್ನು ಯಾವ ರೀತಿಯಾಗಿ BJP ಪ್ಲಸ್ ವೈಯಕ್ತಿಕ ವರ್ಚಸ್ಸಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅದನ್ನು ಟಾರ್ಗೆಟ್ ಮಾಡ್ತಾರೆ, ಅದನ್ನು ಯಾವ ರೀತಿ ಹಿಡಿದಿಟ್ಕೊಳ್ತಾರೆ ಅನ್ನೋದು ಕೂಡ ಲೆಕ್ಕಾಚಾರ ಆಗುತ್ತೆ. ಹಾಗಾಗಿ ಎಲ್ಲೊಂದು ಕಡೆ ಮುಸ್ಲಿಮರೇ ನಿರ್ಣಾಯಕ ಆಗಿರೋದ್ರಿಂದ ಅದು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಒಂದಷ್ಟು ಮೈನಸ್ ಆಗೋ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಮತ್ತೊಂದು ಮೈನಸ್ ನೋಡೋದಾದರೆ, ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕರೆ ಲಿಂಗಾಯತ ಮತಗಳ ಕ್ರೋಢೀಕರಣ ಸಮಸ್ಯೆ ಆಗುತ್ತೆ ಅಂತ. ಯಾಕಂದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ST ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ, ಅಹಿಂದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ. ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕರೆ ಲಿಂಗಾಯತ ಮತಗಳ ಕ್ರೋಢೀಕರಣ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಸಿಕ್ಕಿದ್ದೇ ಆದರೆ BS ಯಡಿಯೂರಪ್ಪ, BY ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಜನ ಬರಬೇಕಾಗುತ್ತೆ. ಸಾಕಷ್ಟು ಜನ ಬಂದು ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಯಾರು ಕೂಡ ಲಿಂಗಾಯತ ಸಮುದಾಯದ ಲೀಡರ್ಸ್ ಬರದೇ ಹೋದರೆ ಲಿಂಗಾಯತ ಮತಗಳ ಕ್ರೋಢೀಕರಣ ಸಾಕಷ್ಟು ಸಮಸ್ಯೆ ಆಗುತ್ತೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ. ಹಾಗಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇರುತ್ತೆ. ಯಾಕಂದರೆ ರಾಜಕಾರಣ ಅಂದರೆ ನಡೆಯೋದೇ ಜಾತಿಗಳ ಲೆಕ್ಕಾಚಾರ, ಅದರಲ್ಲೂ ಕೂಡ ಒಳಜಾತಿಗಳಿದೆ, ಒಳಜಾತಿಗಳ ಲೆಕ್ಕಾಚಾರ ಕೂಡ ಸಾಕಷ್ಟು ನಡೀತಾ ಇರುತ್ತೆ. ಹಾಗಾಗಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಲ್ಲಿ BJP ಎಲ್ಲೋ ಕಡೆ ಲಿಂಗಾಯತ ಮತಗಳ ಕ್ರೋಢೀಕರಣ ಸಮಸ್ಯೆ ಆಗ್ಬೋದು ಅಂತಂದೇಳಿ ಒಂದು ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಸಮಸ್ಯೆ ಏನು ಅಂದರೆ ಮೈನಸ್ ಪಾಯಿಂಟ್ ಏನು ಅಂತ ನೋಡ್ತಾ ಹೋದರೆ, ಸಮರ್ಥ್ಗೆ ಟಿಕೆಟ್ ಸಿಕ್ಕರೆ, ಒಂದು ವೇಳೆ ಸಮರ್ಥ್ಗೆ ಟಿಕೆಟ್ ಸಿಕ್ಕರೆ ಇಡೀ ಆಡಳಿತ ವ್ಯವಸ್ಥೆ ಅವರ ಪರ ಇರುತ್ತೆ ಅಂತೇಳಿ. ಸಹಜವಾಗಿ ಇದು ದಾವಣಗೆರೆ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಯಾರು ಅಧಿಕಾರದಲ್ಲಿರ್ತಾರೆ, ಅಧಿಕಾರದಲ್ಲಿದ್ದಂಥವರ ಪಕ್ಷ ಅವರ ಅಭ್ಯರ್ಥಿಗೆ ಸಪೋರ್ಟ್ ಕೊಡುವಂಥದ್ದು ಸಹಜ. ಜೊತೆಯಲ್ಲಿ ಯಾರು ಸಚಿವರು ಇರ್ತಾರೆ ಅಥವಾ ಸಂಸದರಿರ್ತಾರೆ ಅಥವಾ MLA ಇರ್ತಾರೆ, ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ವ್ಯವಸ್ಥೆ ಪರೋಕ್ಷವಾಗಿ ಸಹಕಾರ ಮಾಡುವಂಥದ್ದು ಎಲ್ಲ ಕಡೆ ನಡೆದು ಬಂದಿರುವಂಥ ಪದ್ಧತಿ. ಅದೇ ಪದ್ಧತಿ ದಾವಣಗೆರೆಯಲ್ಲೂ ಕೂಡ ನಡೀಬೋದು ಅಂತಂದು ಹೇಳಿ ನಿರೀಕ್ಷೆಯನ್ನು ಮಾಡಲಿಕ್ಕಾಗಿದೆ. ಹಾಗಾಗಿ ಸಮರ್ಥಿಗೆ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಎಲ್ಲೊಂದು ಕಡೆ ಆಡಳಿತ ವ್ಯವಸ್ಥೆ ಅವ್ರ ಪರ ಕೆಲಸ ಮಾಡುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಸೊ ಮತ್ತೊಂದು ಮೈನಸ್ ಪಾಯಿಂಟ್ ಏನು ಅಂತ ನೋಡ್ತಾ ಹೋದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸದ್ಯಕ್ಕೆ. ಹಾಗಾಗಿ ಸಹಜವಾಗಿ ಯಾವುದೇ ಚುನಾವಣೆಗಳಂತ ಬಂದಾಗ ಆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷದ ಪರವಾಗಿ ಜನ ಹೋಗುವಂಥದ್ದು. ಮತ್ತು ಒಂದಷ್ಟು ಆಡಳಿತ ವಿರೋಧಿ ಅಲೆ ಅಂತೇಳಿ ಏನು ಕರಿತೀವೋ ಆ ಆಡಳಿತ ವಿರೋಧಿ ಅಲೆಯ ವಿರುದ್ಧವಾಗಿ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ ಅಭಿವೃದ್ಧಿಗಾಗಿ. ಹಾಗಾಗಿ ಎಲ್ಲ ಒಂದು ಕಡೆ ಮೈನಸ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಇದಿಷ್ಟು ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪ್ಲಸ್ ಮತ್ತು ಮೈನಸ್ ಅಂತ ಹೇಳ್ತಾ ಹೋಗಿದೆ. ಯಾಕಂದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯ ಆ ಭಾಗದ ಒಳ್ಳೆಯ ಲೀಡರ್ ಕೂಡ ಹೌದು. ಹಾಗಾಗಿ ಈ ಬಾರಿ ಹೈಕಮಾಂಡ್ ಎಲ್ಲ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೇಳಿ. ಒಂದರೆ ಅಜಯ್ ಕುಮಾರ್ ಕೊಟ್ಟಿದ್ರೆ ಯಶವಂತರಾವ್ ಜಾಧವ್ ನೆಗೆಟಿವ್ ಮಾಡ್ತಾಯಿದ್ರು, ಯಶವಂತರಾವ್ ಜಾಧವ್ ಕೊಟ್ಟಿದ್ರೆ ಅಜಯ್ ಕುಮಾರ್ ನೆಗೆಟಿವ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಹೊಸ ಅಭ್ಯರ್ಥಿನ ಹೇಳ್ತಾನೆ. ಜೊತೆಗೆ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಟ್ಟರೆ ಈ ಬಾರಿಯ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಬೋದು ಅಂತೇಳಿ BJP ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಸೊ ಇದಿಷ್ಟು ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪ್ಲಸ್ ಮತ್ತು ಮೈನಸ್. ಹಾಗಿದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇರುವಂಥ ಪ್ರದೇಶಗಳ್ಯಾವು, BJP ಲೀಡ್ ಇರುವಂಥ ಪ್ರದೇಶಗಳ್ಯಾವು, BJP ಯಾರನ್ನು ಟಾರ್ಗೆಟ್ ಮಾಡಬೇಕು, ಕಾಂಗ್ರೆಸ್ ಯಾರನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ಒನ್ ಕಡೆ ನ್ಯೂಸು ಎಕ್ಸ್ಕ್ಲೂಸಿವ್ ಆಗಿ ಒಂದು ಅನಾಲಿಸಿಸನ್ನು ಮಾಡ್ತೇವೆ. ನಾನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಲೀಡ್ ಪ್ರದೇಶಗಳ್ಯಾವು, BJPಯ ಲೀಡ್ ಪ್ರದೇಶಗಳ್ಯಾವು, ಕಾಂಗ್ರೆಸ್ ಲೀಡ್ ಪ್ರದೇಶದಲ್ಲಿ BJP ಏನು ಮಾಡಬೇಕು, BJP ಲೀಡ್ ಪ್ರದೇಶದಲ್ಲಿ ಕಾಂಗ್ರೆಸ್ ಏನು ಮಾಡಬೇಕು ಅಂತ ಲೆಕ್ಕಾಚಾರ ನಡೀತಾ ಇದೆ. ಹಾಗಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇರುವಂಥ ಪ್ರದೇಶಗಳು ಯಾವ್ಯಾವು, BJP ಲೀಡ್ ಇರುವಂಥ ಪ್ರದೇಶಗಳು ಯಾವುವು ಅಂತ ನಾವು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ. ಕಾಂಗ್ರೆಸ್ ಲೀಡ್ ಇರುವಂಥ ಪ್ರದೇಶಗಳು ಗಾಂಧಿನಗರ, SSM ನಗರ, ಮಂಡಕಿಬಟ್ಟಿ, ಭಾಷಾನಗರ, ಆಜಾದ್ ನಗರ, ಬಸವರಾಜಪೇಟೆ, ಅಹಮದ್ ನಗರ, ಕೊರಚರಹಟ್ಟಿ, ಚಾಮರಾಜಪೇಟೆ, SJM ನಗರ, ದಾವಣಗೆರೆ ಗ್ರಾಮೀಣ ಭಾಗ. ಇಷ್ಟೂ ಪ್ರದೇಶಗಳು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಯಾವಾಗ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಲೀಡ್ ಕೊಟ್ಟಂಥ ಕ್ಷೇತ್ರಗಳು ಯಾವ್ಯಾವ ಅಂದರೆ ಇವೆಲ್ಲ ಏನು ವಾರ್ಡ್ಗಳಿದೆ ಅಷ್ಟು ವಾರ್ಡ್ಗಳು ಕಾಂಗ್ರೆಸ್ಗೆ ಲೀಡ್ ಕೊಟ್ಟಂಥ ವಾರ್ಡ್ಗಳು. ಈ ಭಾಗದಲ್ಲಿ ಅಲ್ಪಸಂಖ್ಯಾತರ ಮತಗಳು ಮತ್ತು ಹಿಂದುಳಿದ ವರ್ಗಗಳ
ಅಹಿಂದ ಮತಗಳ ಕ್ರೋಢೀಕರಣ ಜಾಸ್ತಿ ಇರೋದ್ರಿಂದ ಈ ಭಾಗದ ಪ್ರದೇಶದ ಮತದಾರರು ಕಾಂಗ್ರೆಸ್ಗೆ ಒಲವನ್ನು 2023ರ ಚುನಾವಣೆಯಲ್ಲಿ ತೋರಿಸಿದ್ರು. ಹಾಗಂತ ಈಗಿನ ಚುನಾವಣೆಯಲ್ಲಿ ಕೂಡ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಅಹಿಂದ ಮತಗಳು ಹಾಗೂ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಇಂಡಿಪೆಂಡೆಂಟ್ ಆಗಿ ನಿಂತುಕೊಂಡಿದ್ದೇ ಆದರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಆ ಎಲ್ಲ ಮತಗಳು ಕೂಡ ಚಿತ್ರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಿದ್ದರೆ ದಕ್ಷಿಣ ಕ್ಷೇತ್ರದಲ್ಲಿ BJPಯ ಲೀಡ್ ಇರುವಂತಹ ನಗರಗಳು ಯಾವ್ಯಾವು, ಪ್ರದೇಶಗಳು ಯಾವುವು ಅಂತ ನೋಡ್ತಾ ಹೋದರೆ ಜಗಜೀವನರಾಮ್ ನಗರ, ಕುರುಬರಕೇರಿ, ಜಾಲಿನಗರ, ಸುರೇಶ್ ನಗರ, ಕಾಯಿಪೇಟೆ, ಮಂಡಕ್ಕಿಪೇಟೆ, ಭರತ್ ಕಾಲೋನಿ, ಬಸವರಾಜಪೇಟೆ, KB ಬಡಾವಣೆ, ಈ ಭಾಗ ಏನಿದೆ ಈ ಭಾಗ BJPಯ ಲೀಡ್ ಕೊಡುವಂತಹ ಭಾಗ. ಈ ಭಾಗದಲ್ಲಿ ಸಾಂಪ್ರದಾಯಿಕ ಓಟುಗಳಂತ ಏನು ಹೇಳ್ತೀವಿ, ಆ ಸಾಂಪ್ರದಾಯಿಕ ಓಟುಗಳು ಈ ಭಾಗದಲ್ಲಿರುವಂಥದ್ದು. ಒಂದಷ್ಟು ಈ ಭಾಗದ ಜನ BJPಗೆ ಒಲವನ್ನು 2023ರ ಚುನಾವಣೆಯಲ್ಲಿ ತೋರಿಸಿದ್ರು. ಸೊ ಈಗಿನ ಉಪಚುನಾವಣೆಯಲ್ಲಿ ಯಾರು ತೋರಿಸ್ತಾರೆ, ಯಾರಿಗೆ ಬೆಂಬಲವನ್ನು ತೋರಿಸ್ತಾರೆ ಎಲ್ಲವೂ ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಕಾಂಗ್ರೆಸ್ ಮತ್ತು BJPಯ ಲೀಡ್ ಇರುವಂಥ ಪ್ರದೇಶಗಳಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಏರಿಯಾಗಳು ಹುಡುಗರು ಕೂಡ ಇದ್ದಾರೆ. ಅಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾವ ರೀತಿಯಾಗಿ ಅಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಅಲ್ಲಿಯ ಮತದಾರರ ಮನವನ್ನು ಒಲಿಸುವ ಪ್ರಯತ್ನವನ್ನು ಮಾಡ್ತಾರೆ, ಎಲ್ಲರೂ ಕೂಡ ಅವೆಲ್ಲವೂ ಕೂಡ ಒಂದು ಚುನಾವಣೆಯ ಗಿಮಿಕ್ ಆಗುತ್ತೆ, ಚುನಾವಣೆಯ ಸ್ಟ್ರಾಟಜಿ ಆಗುತ್ತೆ ಅದು. ಹಾಗಾಗಿ ಇದಿಷ್ಟು ಕೂಡ ಒಂದು ಅನಾಲಿಸಿಸ್, ಅಂದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪ್ಲಸ್ ಏನು ಮೈನಸ್ ಏನು, ಯಾವ ಕ್ಷೇತ್ರಗಳು BJP ಪರವಾಗಿದ್ದಾವೆ, ಯಾವ ವಾರ್ಡ್ಗಳು ಕಾಂಗ್ರೆಸ್ ಪರವಾಗಿದ್ದಾವೆ, ಜನ 2023ರ ಚುನಾವಣೆಯಲ್ಲಿ ಯಾರಿಗೆ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ರು, ಈ ಬಾರಿ ಯಾರಿಗೆ ಗೆಲ್ಲಿಸ್ತಾರೆ, ಎಲ್ಲವೂ ಕೂಡ ಚುನಾವಣೆಯ ನಂತರ ಮೇ 4ನೇ ತಾರೀಕಿಗೆ ಭವಿಷ್ಯ ಬರುತ್ತೆ. ಅದಕ್ಕೂ ಮುಂಚೆ ಒಂದಷ್ಟು ಅನಾಲಿಸಿಸನ್ನು ಒಂದು ಕಡೆ ನ್ಯೂಸ್ ಮಾಡಿತ್ತು. ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೆ, ಆನಂತರ ನಾವು ಎರಡನ್ನೂ ಸೇರಿಸಿ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಮತ್ತೊಮ್ಮೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪ್ಲಸ್, ಕಾಂಗ್ರೆಸ್ನವರ ಪ್ಲಸ್, ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಮೈನಸ್ ಮತ್ತು ಕಾಂಗ್ರೆಸ್ನವರ ಮೈನಸ್ ಎರಡನ್ನೂ ಕೂಡ ಅನಾಲಿಸಿಸ್ ಮಾಡ್ತೀವಿ. ಪಕ್ಕಾ ಗ್ರೌಂಡ್ ರಿಪೋರ್ಟ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಕ್ಕಾ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಒನ್ ಕನ್ನಡ ನ್ಯೂಸ್ ಕೊಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.